ಈ ಜೀವ ನಿನಗಾಗಿ ಮುಂದುವರಿದ ಭಾಗ 177. ಪ್ರಜ್ಞೆ ತಪ್ಪಿ ಕೆಳಗೆ ಬಿದ್ದ ಅರ್ಜುನನನ್ನು ಬೃಂದ ಅಲ್ಲಿದ್ದವರ ಸಹಾಯ ಪಡೆದು ತನಗೆ ಗೊತ್ತಿರುವ ಡಾಕ್ಟರ್ ಹತ್ತಿರನೇ ಅವನನ್ನು ಕರೆದುಕೊಂಡು ಹೋಗತೊಡಗಿದಳು. ಅರ್ಜುನನನ್ನು ಹುಡುಕುತ್ತಾ ಬಂದ ಅಗಸ್ತ್ಯನಿಗೆ ವಿಷಯ ಗೊತ್ತಾಗಿ ಅವನು ಕೂಡ ಬೃಂದಳ ಜೊತೆ ಆಸ್ಪತ್ರೆಗೆ ಹೊರಟನು. ಅವನನ್ನು ಪರಿಶೀಲಿಸಿದ ಡಾಕ್ಟರ್, ಬೃಂದವರೇ, ಇವ್ರು ನಮ್ಗೆ ಏನಾಗಬೇಕು? ಡಾಕ್ಟರ್, ಅವ್ರು ನನ್ನ ಮದುವೆ ಆಗ್ತಿರೋ ಹುಡುಗ. ಈ ಮಾತು ಕೇಳಿ ಅಗಸ್ತ್ಯನಿಗೆ ಒಂದು ಕ್ಷಣ ಶಾಕ್ ಆಯಿತು. ಆಗ ಡಾಕ್ಟರ್ ಮಾತು ಮುಂದುವರಿಸುತ್ತಾ, ನೋಡಿ ಬೃಂದವರೇ, ಇವ್ರ ಬಗ್ಗೆ ನಾನು ಆಲ್ರೆಡಿ ಸ್ಟಡಿ ಮಾಡಿದ್ದೀನಿ. ಇವ್ರನ್ನ ಮುಂಚೆ ಟ್ರೀಟ್ ಮಾಡಿದ ಡಾಕ್ಟರ್ ನನಗೆಲ್ಲ ಹೇಳಿದರು. ನನ್ನ ಬಗ್ಗೆ ಅವರೇ ನಿಮಗೆ ಹೇಳಿರ್ಬೇಕಲ್ವಾ? ಹೌದು ಡಾಕ್ಟರ್, ಅವ್ರು ನಮಗೆ ನಿಮ್ಮ ನಂಬರ್ ಕೊಟ್ಟಿದ್ದರು. ಅದಕ್ಕೋಸ್ಕರ ನಾನು ನಿನಗೆ ಕಾಲ್ ಮಾಡಿದ್ದು. ಇವತ್ತೇ ಇವರು ನಿಮ್ಮ ಹತ್ರ ಕರೆದುಕೊಂಡು ಬರೋ ಪರಿಸ್ಥಿತಿ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಬೇಗ ಕರೆದುಕೊಂಡು ಬಂದು ಒಳ್ಳೆ ಕೆಲಸ ಮಾಡಿದರೆ, ಸ್ವಲ್ಪ ಲೇಟಾಗಿದ್ರೆ ಅವ್ರ ಜೀವಕ್ಕೆ ಅಪಾಯ ಆಗ್ತಾಯಿತ್ತು. ನೀವು ನಿನ್ನೆ ಕಾಲ್ ಮಾಡಿದಾಗ ನಾನು ನಿಮಗೆಲ್ಲ ವಿವರಿಸಿ ಹೇಳಿದ್ದೆ ಅಲ್ವಾ? ಮತ್ತೆ ಯಾಕೆ ಈ ರೀತಿಯ ಪರಿಸ್ಥಿತಿ ಎದುರಾಯಿತು? ಗೊತ್ತಿಲ್ಲ ಡಾಕ್ಟರ್, ಇದ್ದಕ್ಕಿದ್ದ ಹಾಗೆ ತಲೆ ತೆರೆ ಕೆಳಗೆ ಬಿದ್ದುಬಿಟ್ರು. ಅವ್ರಿಗೆ ಯಾವುದೋ ವಿಷಯದಲ್ಲಿ ಸ್ಟ್ರೆಸ್ ಆಗಿಬಿಟ್ಟಿದೆ. ಹಳೆದನ್ನೆಲ್ಲ ನೆನಪು ಮಾಡೋಕ್ಕೆ ಹೋಗಬೇಡಿ. ಹಾಗೇನಾದರೂ ಮಾಡಿದರೆ ಅವ್ರ ಜೀವಕ್ಕೆ ಅಪಾಯ ಆಗ್ಬೋದು. ನಾನು ಮೆಡಿಸಿನ್ ಚೇಂಜ್ ಮಾಡಿಕೊಡ್ತೀನಿ, ಇನ್ಮೇಲೆ ನೀವು ಅದನ್ನೇ ಕೊಡಿ. ಆಯಿತು ಡಾಕ್ಟರ್, ನೀವು ಹೇಳಿದ ಹಾಗೇನು ಮಾಡ್ತೀವಿ. ಈಗ ಹೇಗಿದ್ದಾರೆ ಅವರು? ಹೀ ಈಸ್ ಔಟ್ ಆಫ್ ಡೇಂಜರ್. ಇಂಜೆಕ್ಷನ್ ಕೊಟ್ಟಿದ್ದೀನಿ, ಸ್ವಲ್ಪ ಹೊತ್ತಲ್ಲಿ ಪ್ರಜ್ಞೆ ಬರ್ಬೋದು, ಆಮೇಲೆ ಕರೆದುಕೊಂಡು ಹೋಗಿ ಅಂತ ಹೇಳಿ ಅಲ್ಲಿಂದ ಹೊರಟರು. ಅವರ ಹಿಂದೆ ಹೋದ ಅಗಸ್ತ್ಯ, ಡಾಕ್ಟರ್, ಇನ್ಮೇಲೆ ಅವನಿಗೆ ಹಳೆ ನೆನಪುಗಳು ಬರೋದೇ ಅಲ್ವಾ? ಟೈಮ್ ತಗೋಬೋದು. ನೆನಪು ಬೇಗ ಬರಲಿ ಅಂತ ಫೋರ್ಸ್ ಮಾಡೋಕ್ಕೆ ಹೋಗಬೇಡಿ. ಆಗಲೇ ಹೇಳಿದೆ ಅಲ್ವಾ ಅವ್ರ ಜೀವಕ್ಕೆ ಅಪಾಯ ಆಗ್ಬೋದಂತ. ಡಾಕ್ಟರ್, ಟೈಮ್ ತಗೋಬೋದಂತ ಹೇಳಿದ್ರಿ, ಆದರೆ ಅವನ ಹಳೆಯ ನೆನಪು ಮರುಕಳಿಸೋಕ್ಕೆ ಎಷ್ಟು ಟೈಮ್ ತಗೋಬೋದಂತ ಹೇಳಲೇ ಇಲ್ಲ. 1 ಮಂತ್, ಇಲ್ಲ 1 ಇಯರ್, ಇಲ್ಲ 10 ಇಯರ್ಸ್. ಅದರ ಮೇಲೆ ಹೋಯ್ತು ಅಂದರೆ ಅವ್ರಿಗೆ ಯಾವತ್ತೂ ನೆನಪು ಮರುಕಳಿಸ್ದೇನೆ ಇರ್ಬೋದು. ಏನು ಡಾಕ್ಟರ್ ಹೀಗೆ ಹೇಳ್ತಾ ಇದ್ದೀರಾ? ಹೇಗಾದರೂ ಮಾಡಿ ಅವ್ನು ನೆನಪು ಮರುಕಳಿಸೋ ಹಾಗೆ ಮಾಡಿ. ನನ್ನ ಪ್ರಯತ್ನ ನಾನು ಮಾಡ್ತೀನಿ. ನೀವು ಕೂಡ ಅವ್ರಿಗೆ ಪ್ರೆಷರ್ ಮಾಡದೇ ಇದ್ದರೆ ಒಳ್ಳೆಯದು. ಯಾಕಂದರೆ ಆ ರೀತಿ ಮಾಡೋದ್ರಿಂದ ಅವ್ರ ಮೆಮೊರಿ ರಿಕವರ್ ಆಗೋದು ಡಿಲೇ ಆಗ್ಬೋದು. ಅವರನ್ನು ತುಂಬ ಜಾಗ್ರತೆಯಿಂದ ನೋಡಿಕೊಳ್ಳಿ ಅಂತ ಹೇಳಿ ಅವರು ಬೇರೆ ಪೇಷಂಟ್ಗಳನ್ನು ಚೆಕ್ ಮಾಡಲು ಹೋದರು. ಡಾಕ್ಟರ್ ಮಾತು ಕೇಳಿ ಶಾಕ್ ಆದ ಅಗಸ್ತ್ಯ, ಡಾಕ್ಟರ್ ಹೇಳಿದ ಹಾಗೆ ಅರ್ಜುನ್ಗೆ ಹಳೆ ನೆನಪು ಬರೋಕ್ಕೆ ಟೈಮ್ ತಗೋಬೋದು, ಅದು ನೆನಪು ಬರದೇನೆ ಇರ್ಬೋದು. ಹಂಗೇನಾದರೂ ಹಳೆ ನೆನಪು ಬರೆದಿದ್ರೆ ಅದೇಳ ಪರಿಸ್ಥಿತಿ ಏನಾಗ್ಬೋದು? ಅವಳ ಮನಸ್ಸಿಗೆ ತುಂಬಾ ನೋವಾಗ್ಬೋದು. ಇಲ್ಲ, ಹಾಗಾಗಬಾರ್ದು. ಹೇಗಾದರೂ ಮಾಡಿ ಅವನಿಗೆ ಹಳೆ ನೆನಪು ಮತ್ತೆ ಬರೋ ಹಾಗೆ ಮಾಡಬೇಕು. ಈ ಬೃಂದ ಬೇರೆ ಅವನನ್ನು ಅವಳು ಮದುವೆ ಆಗ್ತಿರೋ ಹುಡುಗ ಅಂತ ಹೇಳ್ತಾ ಇದ್ದಾಳೆ. ಏನು ನಡೀತಿದೆ ಅಂತಲೇ ಗೊತ್ತಾಗ್ತಲ್ಲ. ಅವಳು ಯಾಕೆ ಈ ರೀತಿ ಹೇಳಿದ್ಲು ಅಂತ ಮೊದಲು ತಿಳ್ಕೋಬೇಕು ಅಂತ ಅಂದುಕೊಂಡು ಅವಳ ಹತ್ತಿರ ಬರತೊಡಗಿದನು. ಅಷ್ಟರಲ್ಲಿ ನೀಲೇಶ್ರವರು ಮತ್ತು ವಂದನಾರವರು ಅಲ್ಲಿಗೆ ಬಂದಿದ್ದರು. ಅಗಸ್ತ್ಯ ಅವರ ಹತ್ತಿರ ಮಾತನಾಡಲು ಹೋದನು. ಆಗ ಅವರು, ಅಗಸ್ತ್ಯ, ನಾನು ಸ್ವಲ್ಪ ಡಾಕ್ಟರ್ ಹತ್ರ ಹೋಗಿ ಮಾತಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಬೃಂದಳ ಜೊತೆ ಡಾಕ್ಟರ್ ಹತ್ತಿರ ಹೋದರು. ಇದನ್ನು ನೋಡಿದ ಅಗಸ್ತ್ಯನಿಗೆ ಮತ್ತಷ್ಟು ಆಶ್ಚರ್ಯವಾಯಿತು. ಬೃಂದ ಯಾವಾಗಿಂದ ಅಂಕಲ್ಗೆ ಪರಿಚಯ ಅಂತ ಅಂದುಕೊಳ್ಳುತ್ತಿರುವಾಗ ಅವನನ್ನು ನೋಡಿದ ವಂದನರವರು, ಯಾಕೆ ಹಾಗೆ ಅವರಿಬ್ಬರು ನೋಡ್ತಾ ಇದೆಯಾ ಅಗಸ್ತ್ಯ? ಅವಳ ಅಂಕಲ್ಗೆ ಹೇಗೆ ಪರಿಚಯ ಆಂಟಿ? ಅವಳು ಅರ್ಜುನ್ ಮದುವೆ ಆಗ್ತಾರೋ ಹುಡುಗಿ, ಅವರಿಬ್ಬರು ಎಂಗೇಜ್ಮೆಂಟ್ ಆಗಿದೆ. ಈ ಮಾತು ಕೇಳಿ ಅಗಸ್ತ್ಯನಿಗೆ ತುಂಬಾನೇ ಶಾಕ್ ಆಯಿತು. ಏನು ಹೇಳ್ತಾ ಇದ್ದೀರಾ ಆಂಟಿ? ಅರ್ಜುನ್ಗೆ ಎಂಗೇಜ್ಮೆಂಟ್ ಆಯ್ತಾ? ಅವನು ಎಂಗೇಜ್ಮೆಂಟ್ ಮಾಡ್ಕೊಳಕ್ಕೆ ಒಪ್ಪಿದ್ನಾ? ಅವನು ಒಪ್ಪಿಗೆಯಲ್ಲಿ ಯಾರಿಗೂ ಬೇಡ, ಅವನಿಗೆ ಒಳ್ಳೇದಾಗುತ್ತೆ ಅಂತ ನಾನು ಕೂಡ ಒಪ್ಕೊಂಡ್ಬಿಟ್ಟೆ. ಆಂಟಿ, ನಿಮ್ಗೆ ಗೊತ್ತಿಲ್ವಾ ಅವನು ಯಾರನ್ನು ಇಷ್ಟಪಡ್ತಾ ಇದ್ದಾನಂತ? ಗೊತ್ತಿದ್ರು ನಾನು ಏನು ಮಾಡೋಕ್ಕಾಗುತ್ತೆ ಅಗಸ್ತ್ಯ? ಅವನಿಗೆ ಹಳೇದು ಯಾವುದೂ ನೆನಪಿಲ್ಲ. ಹೇಳೋಣ ಅಂದರೆ ಡಾಕ್ಟರ್ ಅವನಿಗೆ ಪ್ರೆಷರ್ ಕೊಡಬಾರ್ದು ಅಂತ ಹೇಳಿದ್ದಾರೆ. ನನ್ನ ಮಗ ನಿನ್ನ ತಂಗಿನ ತುಂಬಾ ಪ್ರೀತಿಸ್ತಾ ಇದ್ದ, ಅವಳನ್ನೇ ಮದುವೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದ. ಆದರೆ ನಿನ್ನ ಅಂಕಲ್ ಅವನ ಮದುವೆನ ಆ ಹುಡುಗಿ ಜೊತೆ ಸೆಟ್ ಮಾಡಿದರು. ಅವನಿಗೆ ಹೇಳಿದ ಎಂಗೇಜ್ಮೆಂಟ್ ಕೂಡ ಫಿಕ್ಸ್ ಮಾಡಿದರು.
ಅವನು ಊರಿಗೆ ಬಂದಾಗ ಈ ವಿಷಯದ ಬಗ್ಗೆ ಅಪ್ಪ ಮಗನ ನಡುವೆ ದೊಡ್ಡ ವಾದನೆ ನಡೆಯಿತು. ಆನಂತರ ಅವನು ಆ ಹುಡುಗಿ ಜೊತೆ ಮಾತಾಡ್ತೇನಂತ ಮೊಬೈಲ್ ತಡೆದುಕೊಂಡು ಹೊರಗಡೆ ಹೋಗಿದ್ದ. ಆ ಟೈಮಲ್ಲಿ ಅವನಿಗೆ ಆಕ್ಸಿಡೆಂಟ್ ಆಗಿರೋದು. ಆಂಟಿ, ಅವಳು ನಿಮಗೆ ಹೇಗೆ ಪರಿಚಯ ಆದ್ಲು? ಬ್ರೋಕರ್ ಮುಖಾಂತರ ಅವಳ ಸಂಬಂಧ ಬಂದಿರೋದು. ಅರ್ಜುನ್ಗೆ 5 ವರ್ಷದ ಮೆಮೊರಿ ಲಾಸ್ ಆಗಿದೆ ಅಂದರೆ ಅದು ಹೇಗೆ ಇವಳ ನೆನಪಲ್ಲಿ ಇಟ್ಕೊಂಡಿರ್ತಾಳೆ? ಅವಳು ಕೂಡ ಅವನಿಗೆ ನೆನಪಿಲ್ಲ. ನಿನ್ನ ಅಂಕಲೇ ಸುಳ್ಳು ಹೇಳಿ ಅವನ ನಂಬಿಸಿರೋದು. ಏನು ಸುಳ್ಳು ಹೇಳಿದ್ರ ಆಂಟಿ? ಅರ್ಜುನ್ ಪ್ರೀತಿಸ್ತಾ ಇರೋ ಹುಡುಗಿ ಅವಳೇ ಅಂತ ಸುಳ್ಳು ಹೇಳಿ ಮದುವೆಗೆ ಒಪ್ಪಿಸಿರೋದು. ನನಗೆ ಆ ಹುಡುಗಿ ಒಂಚೂರು ಇಷ್ಟ ಇಲ್ಲ ಕಣಪ್ಪ. ನನಗೆ ಮೊದಲಿಂದನೂ ಆದ್ಯ ಅಂದರೆ ತುಂಬ ಇಷ್ಟ. ಅವಳನ್ನೇ ನಮ್ಮನೆ ಸೊಸೆ ಮಾಡ್ಕೊಳ್ಬೇಕಂತ ತುಂಬಾ ಆಸೆ ಪಟ್ಟಿದ್ದೆ. ಆದರೆ ನನ್ನ ಆಸೆ ಎಲ್ಲ ನಿರಾಸೆ ಆಯಿತು. ಇನ್ನೂ ಕಾಲ ಮಿಂಚಿಲ್ಲ ಆಂಟಿ. ನಾವು ಏನಾದರೂ ಮಾಡಬೇಕು. ಆಗಲೇ ಅತ್ತೆ ಮತ್ತು ಅರ್ಜುನ್ ಒಂದಾಗಕ್ಕೆ ಸಾಧ್ಯ. ನಮ್ಮ ಕೈಲಿ ಏನೂ ಇಲ್ಲ ಅಗಸ್ತ್ಯ, ಎಲ್ಲ ದೇವರ ಕೈಲಿದೆ. ಅವನಿಗೆ ಪ್ರೆಷರ್ ಹಾಕಿದ್ರೆ ಅವನ ಜೀವಕ್ಕೆ ಅಪಾಯ ಇದೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಅದಕ್ಕೋಸ್ಕರ ನಾವು ಸುಮ್ಮನೆ ಇರಲೇಬೇಕು. ಆಂಟಿ, ಯಾರಾದರೂ ಒಳ್ಳೆ ಡಾಕ್ಟರನ್ನು ಹುಡ್ಕೋಣ. ಇವರು ಕೂಡ ಈ ಹಾಸ್ಪಿಟಲ್ನ ಬೆಸ್ಟ್ ಡಾಕ್ಟರ್ ಅಂತ ಅಗಸ್ತ್ಯ. ಆದರೂ ನಾವು ಸೆಕೆಂಡ್ ಒಪಿನಿಯನ್ ತಗೊಂಡ್ರೆ ಒಳ್ಳೇದು. ನಾನು ಉತ್ತಮ ಅಂಕಲ್ಗೆ ಹೇಳಿ ಯಾರಾದರೂ ಒಳ್ಳೆ ಡಾಕ್ಟರ್ ಇದ್ದಾರೆ ಅಂತ ಕೇಳ್ತೀನಿ. ಅಂದಹಾಗೆ ಅವನ ಮದುವೆ ಯಾವಾಗ ಆಂಟಿ? ಡೇಟ್ ಅನೌನ್ಸ್ ಆಗಿಲ್ಲ. ಅದು 3 ತಿಂಗಳ ಒಳಗೆ ಮಾಡಬೇಕಂತ ಹೇಳ್ತಾ ಇದ್ದಾರೆ. ಅವನ ಮದುವೆ ಆಗೋದ್ರೊಳಗೆ ಅವನಿಗೆ ಹಳೆಯ ನೆನಪೆಲ್ಲ ಬರಬೇಕು. ನನ್ನ ಮಗನ ಜೀವನ ಹಾಳಾಗಬಾರ್ದು ಅಗಸ್ತ್ಯ. ಏನಾದರೂ ಮಾಡಿ ನನ್ನ ಮಗನನ್ನು ಉಳಿಸ್ಕೊಡು. ನನಗೂ ಕೂಡ ಅದೇ ತಾನೇ ಬೇಕಾಗಿರೋದು ಅಲ್ವಾ ಆಂಟಿ? ನನ್ನ ತಂಗಿಗೋಸ್ಕರ ಅಲ್ಲಾದರೂ ಅವನಿಗೋಸ್ಕರ ನಾನು ಒಳ್ಳೆ ಡಾಕ್ಟರ್ನ ಹುಡುಕ್ತೀನಿ. ಅರ್ಜುನ್ ಮದುವೆ ಬೃಂದಾವನ ಜೊತೆ ಆಗ್ತಂತ ನಾನು ನೋಡ್ಕೊಳ್ತೀನಿ. ಅವಳು ನೀವು ಅಂದ್ಕೊಂಡಿರೋಷ್ಟು ಒಳ್ಳೆಯವಳಲ್ಲ ಆಂಟಿ. ಅವಳನ್ನ ಮೊದಲನೇ ಸಲ ನೋಡಿದಾಗ ಅವಳು ಸರಿ ಇಲ್ಲ ಅಂತ ನಂಗೆ ಅನಿಸಿತ್ತು. ಆದ್ರೆ ಅರ್ಜುನನ್ನು ಪ್ರೀತಿಸ್ತಾ ಇದ್ದಾಳೆ ಅಂತ ಗೊತ್ತಿದ್ರು ಮದುವೆ ಒಪ್ಕೊಂಡಿದ್ದಾಳೆ ಅಂದರೆ ಅವಳು ಎಷ್ಟು ದೊಡ್ಡ ಕಿಲಾಡಿ ಇರಬೇಕು. ಅವಳಿಗೆ ಮೊದಲಿಂದನೂ ಅರ್ಜುನ್ ಮೇಲೆ ಕಣ್ಣಿತ್ತು. ಅದಕ್ಕೆ ಅವನೆದುರು ಒಳ್ಳೆ ವರ್ತಿಸ್ತಾ ಇದ್ಲು. ನಾನು ಇರೋ ತನಕ ಅವರಿಬ್ಬರು ಮದುವೆ ಆಗೋಕ್ಕೆ ನಾನು ಬಿಡಲ್ಲ ಆಂಟಿ. ಅಷ್ಟು ಮಾಡು ಅಗಸ್ತ್ಯ. ಅವಳು ನನ್ನ ಸೊಸೆ ಆಗೋದು ನನಗೂ ಕೂಡ ಇಷ್ಟ ಇಲ್ಲ. ಏನು ಮಾಡೋದು? ನಿನ್ನ ಅಂಕಲ್ ಅವಳನ್ನು ಚೂಸ್ ಮಾಡಿರೋದು. ಹಾಗಾಗಿ ನಾನು ಏನು ಮಾಡೋಕ್ಕಾಗ್ತಾ ಇಲ್ಲ. ಸರಿ ಆಂಟಿ, ನೀವು ಅರ್ಜುನ್ ಜೊತೆ ಇರಿ. ನಾನು ಆಫೀಸ್ಗೆ ಹೋಗಿ ಅಂಕಲ್ ಜೊತೆ ಮಾತಾಡ್ತೀನಿ ಅಂತ ಹೇಳಿದ ಅಗಸ್ತ್ಯ ಆಫೀಸಿಗೆ ಹೊರಟನು. ಇತ್ತ ಡಾಕ್ಟರ್ ಚೇಂಬರ್ಗೆ ಬಂದ ಬೃಂದಾ ಮತ್ತು ನೀಲೇಶ್ ರವರನ್ನು ನೋಡಿದ ಡಾಕ್ಟರ್ ಅವರನ್ನು ಕುಳಿತುಕೊಳ್ಳಲು ಹೇಳಿದರು. ಆಗ ನೀಲೇಶ್ ರವರು ಮಾತು ಮುಂದುವರಿಸುತ್ತಾ, ಡಾಕ್ಟರ್, ಅವನಿಗೆ ಯಾಕೆ ಹೀಗಾಯಿತು? ನೀ ಪೇಷಂಟ್ಗೆ ಏನಾಗಬೇಕು? ಡಾಕ್ಟರ್, ಅವ್ನು ನನ್ನ ಮಗ. ಓ, ನೀವು ಅವರ ಅಪ್ಪನ? ನೀವೇನು ವರಿ ಮಾಡ್ಕೋಬೇಡಿ. ಸ್ಟ್ರೆಸ್ ತಗೊಂಡು ಅವ್ರಿಗೆ ಈ ಥರ ಆಗಿರೋದು. ನಾನು ಆಲ್ರೆಡಿ ಇವ್ರಿಗೆ ಹೇಳಿದ್ದೀನಿ ಏನು ಮಾಡಬೇಕಂತ. ನೀ ಪೇಷಂಟ್ ಅಪ್ಪ ಆಗಿರೋದಕ್ಕೆ ನಿಮಗೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ. ಅವ್ರಿಗೆ ಸ್ಟ್ರೆಸ್ ಆಗುವಂಥ ಯಾವ ವಿಷಯವನ್ನು ಕೂಡ ಹೇಳಕ್ಕೆ ಹೋಗ್ಬೇಡಿ. ಇದರಿಂದ ಅವ್ರ ಜೀವಕ್ಕೆ ಅಪಾಯ ಆಗ್ಬೋದು. ನಾನು ಮೆಡಿಸಿನ್ ಚೇಂಜ್ ಮಾಡಿಕೊಡ್ತೀನಿ, ಅದನ್ನೇ ಕೊಡಿ, ಹಳೇದು ಕೊಡ್ಬೇಡಿ. ಆಯಿತು ಡಾಕ್ಟರ್, ನೀವೇನು ಹೇಳ್ತೀರೋ ಹಾಗೆ ಮಾಡ್ತೀನಿ. ಒಟ್ನಲ್ಲಿ ನನ್ನ ಮಗ ಸರಿ ಹೋದ್ರೆ ಸಾಕು ಅಂತ ಅವರು ಹೇಳಿದಾಗ ಡಾಕ್ಟರ್ ಬೃಂದಾಳ ಕಡೆ ನೋಡಿ, ಒಳ್ಳೆ ಸೊಸೆಯನ್ನು ಸೆಲೆಕ್ಟ್ ಮಾಡಿದ್ದೀರಾ ಅಂದಮೇಲೆ ನಿಮ್ಮ ಮಗ ಖಂಡಿತವಾಗ್ಲೂ ಸರಿಯಾಗ್ತಾರೆ. ಇವತ್ತು ಇವರು ಸಮಯಕ್ಕೆ ಸರಿಯಾಗಿ ನಿಮ್ಮ ಮಗನನ್ನು ಕರೆದುಕೊಂಡು ಬಂದಿದ್ದರಿಂದ ದೊಡ್ಡ ಅನಾಹುತ ತಪ್ಪೋಯಿತು. ಇಂಥ ಒಳ್ಳೆ ಹುಡುಗಿ ಜೀವನ ಸಂಗಾತಿ ಕೊಡೋಕೆ ನಿಮ್ಮ ಮಗ ಪುಣ್ಯ ಮಾಡಿದ್ದಾನೆ. ಆದಷ್ಟು ಬೇಗ ನಿಮ್ಮ ಮಗನ ಜೊತೆ ಇವರು ಮದುವೆ ಮಾಡಿಸ್ಬಿಡಿ. ಆಗ ನಿಮ್ಮ ಮಗ ಬೇಗನೆ ಚೇತರಿಸಿಕೊಳ್ತಾರೆ. ನಿಮ್ಮ ಮಗನ ಹಳೆಯ ನೆನಪು ಬೇಗನೆ ವಾಪಸ್ ಬರ್ಬೋದು. ಅವರ ಮಾತು ಕೇಳಿ ಖುಷಿಯಾದ ಬೃಂದಾ, ಥ್ಯಾಂಕ್ಸ್ ಫಾರ್ ದಿ ಕಾಂಪ್ಲಿಮೆಂಟ್ ಡಾಕ್ಟರ್. ನಾನು ನನ್ನ ಕರ್ತವ್ಯ ಮಾಡ್ತಾ ಇದ್ದೀನಿ ಅಷ್ಟೇ. ಅವ್ರು ನನ್ನ ಲೈಫ್ ಪಾರ್ಟ್ನರ್ ಆಗ್ತಾ ಇದ್ದಾರೆ ಅಂದರೆ ನಾನು ಎಷ್ಟು ಮಾಡೋದಿರ್ತೀನ? ಅವ್ರು ತುಂಬ ಒಳ್ಳೆಯವರು. ಅವರು ಆದಷ್ಟು ಬೇಗ ಸರಿ ಹೋಗ್ಬೇಕು ಅನ್ನೋದೇ ನನ್ನ ಆಸೆ. ನನ್ನ ಮಗನಿಗೆ ನಾನು ನಿನ್ನನ್ನು ಚೂಸ್ ಮಾಡಿ ಒಳ್ಳೆ ಕೆಲಸ ಮಾಡಿದೆ ಕಣಮ್ಮ. ನನ್ನ ಮಗನ ಲೈಫ್ ಹಾಳು ಮಾಡ್ತಾ ಇದ್ದೀನಿ ಅಂತ ನನಗೆ ಮೊದಲೆಲ್ಲ ಗಿಲ್ಟ್ ಫೀಲ್ ಆಗ್ತಾ ಇತ್ತು. ಆದರೆ ಈಗ ನಿನ್ನ ಮಾತು ಕೇಳಿ ನಾನು ಸರಿಯಾದ ನಿರ್ಧಾರ ತಗೊಂಡಿದ್ದೀನಿ ಅಂತ ಇವತ್ತು ಕನ್ಫರ್ಮ್ ಆಯಿತು. ಥ್ಯಾಂಕ್ಸ್ ಕಣಮ್ಮ. ನಿನ್ನಿಂದ ನನ್ನ ಮಗ ಇವತ್ತು ದೊಡ್ಡ ಅನಾಹುತ ಆಗೋದ್ರಿಂದ ತಪ್ಪಿಸ್ಕೊಂಡ್ಬಿಟ್ಟ.
ನಿನ್ನೆ ಈ ಋಣನ ನಾನು ಯಾವತ್ತೂ ಮರೆಯಲ್ಲ. ಅಯ್ಯೋ ಮಾವ, ಯಾಕೆ ಇಷ್ಟು ದೊಡ್ಡ ಮಾತೆಲ್ಲ ಆಡ್ತಾ ಇದ್ದೀರಾ? ಇದು ನನ್ನ ಕರ್ತವ್ಯ. ನನ್ನ ಕರ್ತವ್ಯನ ನಾನು ಮಾಡಲೇಬೇಕಲ್ವಾ? ನನ್ನ ಜೀವ ಒತ್ತಿ ಇಟ್ಟು ನಾನು ಅವ್ರನ್ನ ರಕ್ಷಿಸ್ತೇನೆ. ನಿನ್ನಂಥ ಒಳ್ಳೆ ಗುಣ ಇರೋ ಸೊಸೆ ಎಲ್ಲರಿಗೂ ಸಿಗಬೇಕು ಅಣ್ಣಮ್ಮ. ನನ್ನ ಮಗ ಹೋದ ಜನ್ಮದಲ್ಲಿ ಪುಣ್ಯ ಮಾಡಿರಬೇಕು, ಅದಕ್ಕೆ ಈ ಜನ್ಮದಲ್ಲಿ ನೀನು ಅವನಿಗೆ ಜೀವನ ಸಂಗಾತಿಯಾಗಿ ಸಿಗ್ತಾ ಇದ್ದೆ. ದೇವ್ರು ನಿನ್ನ ಚೆನ್ನಾಗಿಟ್ಟಿರಲಿ ಅಂತ ಹೇಳಿದ ನೀಲೇಶ್ರವರು ಡಾಕ್ಟರ್ ಕಡೆ ನೋಡಿ, ಡಾಕ್ಟರ್, ನನ್ನ ಮಗನನ್ನು ಯಾವ ಕರ್ಕೊಂಡು ಹೋಗ್ಬೋದು? ಪ್ರಜ್ಞೆ ಬಂದ ತಕ್ಷಣ ಕರ್ಕೊಂಡು ಹೋಗಿ. ಈಗ ಕೊಟ್ಟಿರೋ ಮೆಡಿಸಿನ್ ಚೆನ್ನಾಗಿ ವರ್ಕ್ ಆಗುತ್ತೆ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ನಿಮ್ಮ ಸೊಸೆ ಇರುವವರೆಗೆ ನಿಮ್ಮ ಮಗನಿಗೆ ಏನೂ ಆಗಲ್ಲ. ಥ್ಯಾಂಕ್ ಯು ಡಾಕ್ಟರ್ ಅಂತ ಹೇಳಿ ಅವರಿಬ್ಬರು ಅರ್ಜುನನ ವಾರ್ಡ್ ಹತ್ತಿರ ಬರತೊಡಗಿದರು. ನಿನ್ನ ಜಾಗದಲ್ಲಿ ಅದೇ ಇದ್ದಿದ್ರು ಇಷ್ಟೆಲ್ಲ ಮಾಡ್ತಾ ಇರಲಿಲ್ಲ ಕಣಮ್ಮ. ನೀನು ತುಂಬ ಒಳ್ಳೆಯವಳು. ನನ್ನ ಮಗನ ಜೀವನದ ಅದೃಷ್ಟ ದೇವತೆ ನೀನು. ಮಾವ, ಹೊಗಳಿದ್ದು ಸಾಕು, ಅವ್ರಿಗೆ ಪ್ರಜ್ಞೆ ಬಂದಿದೆ ಇಲ್ವೋ ಅಂತ ನೋಡೋಣ ಬನ್ನಿ ಅಂತ ಹೇಳಿ ಇಬ್ಬರು ಅರ್ಜುನ ಇದ್ದ ಕಡೆ ಬರತೊಡಗಿದರು. ಕತೆ ಮುಂದುವರಿಯುವುದು. ಅಗಸ್ತ್ಯ ಡಾಕ್ಟರ್ ಹುಡುಕುವಲ್ಲಿ ಯಶಸ್ವಿಯಾಗುತ್ತಾನೋ ಅಥವಾ ಅರ್ಜುನ್ಗೆ ಅವನ ನೆನಪು ಕೊನೆಯ ತನಕವೂ ವಾಪಸ್ಸು ಬರೋದಿಲ್ಲವೋ, ಇದನ್ನು ತಿಳಿಯಲು ಮುಂದಿನ ಸಂಚಿಕೆ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ.